ಬಾಲಕಿ ಜೊತೆ ಸ್ವಾಮೀಜಿ ಅಶ್ಲೀಲ ಮಾತು. ತುಮಕೂರಿನ ಬಾಲ ಮಂಜುನಾಥ್ ಸ್ವಾಮೀಜಿ, ಹಂಗರಹಳ್ಳಿ ವಿದ್ಯಾ ಚೌಡೇಶ್ವರಿ ಮಠದ ಸ್ವಾಮೀಜಿ ಅಶ್ಲೀಲವಾಗಿ ಮಾತಾಡಿದಾರಂತೆ. ಪೋಕ್ಸೋ ಕೇಸ್ನಲ್ಲಿ ನಿನ್ನೆ ಅರೆಸ್ಟ್ ಆಗಿರುವಂಥದ್ದು ಈ ಸ್ವಾಮಿ. ಬಾಲಕಿಗೆ ಕರೆಯನ್ನ ಮಾಡಿ ವಿಡಿಯೋನ ಕಳುಹಿಸುವಂತೆ ಒತ್ತಾಯವನ್ನ ಮಾಡಿರುವಂಥದ್ದು ಈ ಸ್ವಾಮಿ. ನಿನ್ನ ವಿಡಿಯೋ ಕಳುಹಿಸುವಂತ ಈ ಸ್ವಾಮಿ ಒತ್ತಾಯವನ್ನ ಮಾಡಿದ್ದಾನಂತೆ. ವಿಡಿಯೋ ಕಾಲ್ ಮಾಡುವಂತೆ ಬಾಲಕಿಗೆ ಒತ್ತಾಯವನ್ನ ಮಾಡಿರುವಂಥದ್ದು. ಆ ಸ್ವಾಮಿ ಮಾತನಾಡಿರುವಂಥ ಆಡಿಯೋ ನ್ಯೂಸ್ 18ಗೆ ಲಭ್ಯವಾಗಿದೆ. ಸಾಕಷ್ಟು ಜನ ಸ್ವಾಮಿಗಳ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಬಣ್ಣ ಬಯಲಾಗಿರುವಂಥದ್ದನ್ನು ಗಮನಿಸಿದ್ದೀವಿ. ಈಗ ಮತ್ತೊಬ್ಬ ಸ್ವಾಮಿಯ ಬಣ್ಣ ಬಯಲಾಗ್ತಾ ಇದೆ. ಆ ಸ್ವಾಮಿಯ ಮುಖವನ್ನ ತೋರಿಸ್ತಾ ಇದ್ದೀವಿ. ಈತನೇ ಆ ಸ್ವಾಮಿ, ಹಂಗರಹಳ್ಳಿ ವಿದ್ಯಾ ಚೌಡೇಶ್ವರಿ ಮಠದ ಸ್ವಾಮಿ ಈತ ಏನು ಮಾತಾಡಿದ್ದಾನೆ ಈ ಸ್ವಾಮಿ ನೋಡ್ಕೊಂಬ. ಹಲೋ ಹಲೋ, ಎಲ್ಲಿದ್ದೀಪಿ? ಕಾಲೇಜಿಗೆ ರೆಡಿ ಆಯ್ತಾ ಇದ್ದೀನಿ. ವಿಡಿಯೋ ಕಾಲ್ ಮಾಡು. ಏಕೆ? ನಾನು ಸರಿ, ಒಂದು ವಿಡಿಯೋಸ್ ಕಳಿಸಿ. ಜಾಸ್ತಿ ಎಕ್ಸ್ಪೀರಿಯನ್ಸ್ ಎರಡು ಆ ಯಾವ್ದಾದ್ರು ವಿಡಿಯೋಸ್ ಕಳಿಸ. ಯಾವುದು? ಕಳಿಸ್, ಮಾಮೂಲಿ ಕಳಿಸ್ತದಲ್ಲ. ಬೇಗ ಕಳಿಸ್. ಹಲೋ ಹಲೋ, ಎಲ್ಲಿದ್ದೀಪಿ? ಕಾಲೇಜಿಗೆ ರೆಡಿ ಆಯ್ತಾ ಇದ್ದೀನಿ. ವಿಡಿಯೋ ಕಾಲ್ ಮಾಡು. ಏಕೆ? ನಾನು ಸರಿ, ಒಂದು ವಿಡಿಯೋಸ್ ಕಳಿಸಿ. ಜಾಸ್ತಿ ಎಕ್ಸ್ಪೀರಿಯನ್ಸ್ ಎರಡು ಆ ಯಾವ್ದಾದ್ರು ವಿಡಿಯೋಸ್ ಕಳಿಸ. ಯಾವುದು? ಕಳಿಸ್, ಮಾಮೂಲಿ ಕಳಿಸ್ತದಲ್ಲ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ತುಮಕೂರಿನ ಪ್ರತಿನಿಧಿ ವಿಠಲ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿಠಲ್, ಈಗ ಆಲ್ರೆಡಿ ಸಾಕಷ್ಟು ಜನ ಕಾಮುಕ ಸ್ವಾಮಿಗಳ ಬಣ್ಣ ಬಯಲಾಗಿರುವಂಥದ್ದನ್ನು ನೋಡಿದ್ದೀವಿ. ಈಗ ಮತ್ತೊಬ್ಬ ಸ್ವಾಮಿ ಅದಕ್ಕೆ ಆಡ್ ಆನ್ ಆಗ್ತಾ ಇರುವಂಥದ್ದು. ಈ ಕಾಮುಕ ಸ್ವಾಮಿ ಇದೇನು ಫಸ್ಟ್ ಟೈಮಾ ಅಥವಾ ಹಿಂದೆನೂ ಏನಾದರೂ ಆರೋಪಗಳಿತ್ವಾ? ಬರೀ ಒಂದು ಹುಡುಗಿಗೆ ಮಾತ್ರನೇ ಈ ರೀತಿಯಾಗಿ ಕಿರುಕುಳ ಕೊಡ್ತಾ ಇರುವಂಥದ್ದು ಹೇಗೆ ಅಂತ ಏನು ಮಾಹಿತಿ ಲಭ್ಯವಾಗ್ತದೆ ಇದ್ರ ಬಗ್ಗೆ? ಮೂಲಗಳ ಪ್ರಕಾರ ಇದು ಸದ್ಯಕ್ಕೆ ಈಗ ಪ್ರಕರಣ ತನಿಖೆ ಆಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಇನ್ನೂ ಕೆಲವೊಂದು ಪ್ರಕರಣಗಳ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ. ಕೂಡಲೇ ಆ ಪ್ರಕರಣಗಳು ಕೂಡ ಬಯಲಿಗೆ ಇಟ್ಟಿವೆ ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಈತನನ್ನ ಏನು ಸ್ವಾಮೀಜಿ ಏನಿದ್ದಾರೆ, ಈತನನ್ನ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ 5 ದಿನ ಪೊಲೀಸ್ ಕಸ್ಟಡಿಗೆ ನ್ಯಾಯಾಂಗ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಮತ್ತಷ್ಟು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈ ತನಿಖೆಯಲ್ಲಿ ಏನಾದ್ರು ಬೇರೆ ಬೇರೆ ಹುಡುಗಿಯರ ಜೊತೆ ಏನಾದ್ರು ಲಿಂಕ್ ಇತ್ತ ಮತ್ತು ಬೇರೆ ಬೇರೆ ಹೆಣ್ಮಕ್ಳ ಜೊತೆ ಏನಾದ್ರು ಈ ತರ ಒಂದು ಕಾಮ ಪಿಚೇಷ್ಟೆ ಮಾಡಿದಾನ ಅಂತ ಹೇಳಿ ಪೊಲೀಸರು ಈಗ ತನಿಖೆಯಿಂದಷ್ಟೇ ಈಗಾಗಲೇ ಹೇಳ್ಬೇಕಾಗಿದೆ. ಜೊತೆಗೆ ಈಗಾಗಲೇ ಏನು 34 ಸೆಕೆಂಡಿನ ಒಂದು ಆಡಿಯೋ ಏನಿದೆ ಇದು ಸಾಕಷ್ಟು ಒಂದು ರೀತಿಯ ಅಂದ್ರೆ ಹೆಣ್ಣು ಮಕ್ಕಳು ಕೇಳಿಸ್ಕೊಳ್ಳಕ್ ಆಗದೆ ಇರೋ ರೀತಿಯಾದಂತ ಒಂದು ಆಡಿಯೋ ಇದೆ. ಹೆಣ್ಮಕ್ಳು ಹೇಳ್ತಾಳೆ, ನನ್ಗೆ ಏನು ಸಮಸ್ಯೆ ಇದೆ, ನನ್ಗೆ ಕಾಲೇಜ್ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು ಕೂಡ ಈಗ ಹೇಳ್ತಾನೆ, ಎಕ್ಸ್ಪ್ಲನೇಷನ್ ಎಲ್ಲ ಬೇಡ, ನನಗೆ ಒಂದು ವಿಡಿಯೋ ಕಳಿಸು ಅಂತ ಹೇಳಿ ಈತ ಮಾತಾಡ್ತಾ ಇರ್ತಕ್ಕಂಥದ್ದು. ಜೊತೆಲಿ ಈಗಾಗಲೇ ಈ ಎಲ್ಲ ಎವಿಡೆನ್ಸ್ ನ ಇಟ್ಕೊಂಡು ಪೊಲೀಸರು ಈಗಾಗಲೇ ಒಂದು ತನಿಖೆಯನ್ನ ಚುರುಕು ಮಾಡಿರ್ತಕ್ಕಂಥದ್ದು. ಪೃಥ್ವಿ, ಎಷ್ಟು ವರ್ಷದಿಂದ ಕಾವಿ ತೋಡ್ಕೊಂಡು ಈ ರೀತಿಯ ಕಾಮುಕದ ಆಟ ಆಡ್ಕೊಂಡಿದ್ದಾನೆ ಅಂತ? ಎಷ್ಟು ವರ್ಷ ಆಯ್ತು ಸ್ವಾಮೀಜಿ ಆಗಿ? ಪೃಥ್ವಿ, ಅಲ್ಲಿ ಏನು ಕುಣಿಗಲ್ ತಾಲೂಕಿನ ಹಂಗರಹಳ್ಳಿ ಸಂಸ್ಥಾನ ಅಥವಾ ವಿಜಯ ಚೌಡೇಶ್ವರಿ ಏನಿದೆ, ಈತ 2000 ದಿನ ಒಂದು ಅಲ್ಲಿ ಕಾವಿ ತಟ್ಕೊಂಡು ಈತ ಅಲ್ಲಿ ನಾನು ಸ್ವಾಮೀಜಿ ಅಂತ ಹೇಳಿ ಒಂದು ಪೂಜೆ ಅಂತ ಹೇಳಿ ಮಾಡ್ತಾ ಇರ್ತಕ್ಕಂಥದ್ದು. ಅಲ್ಲಿಂದನೂ ಕೂಡ ಇವು ಅಲ್ಲಿ ಯಾವಾಗ ಅವ್ರು ಹಂಗರಹಳ್ಳಿ ಸಂಸ್ಥಾನಕ್ಕೆ ಬಂದು ನಿಲ್ಲಿದ್ರು ಅಲ್ಲಿಂದನೂ ಕೂಡ ಈಗ ಆ ವರ್ಷದಿಂದನೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಜೊತೆಲಿ ಅಲ್ಲಿ ಈಗಾಗಲೇ ಏನು ಹಂಗರಹಳ್ಳಿ ಗ್ರಾಮದಲ್ಲಿ ಸಾಕಷ್ಟು ಗ್ರಾಮಸ್ಥರನ್ನ ವಿಚಾರಿಸ್ತಾ ಇದ್ದಾರೆ. ಮತ್ತೆ ಅಲ್ಲಿನ ಸುತ್ತಮುತ್ತ ಹೆಣ್ಮಕ್ಳನ್ನೆಲ್ಲ ವಿಚಾರಿಸ್ತಾ ಇದ್ದಾರೆ. ಮತ್ತೆ ಅಲ್ಲಿ ಅತಿಯಾಗಿ ಟಚ್ ಅಲ್ಲಿ ಇದ್ದಂತ ಭಕ್ತರೇ ಆಗಿದ್ದಾರೆ, ಅವ್ರನ್ನು ಕೂಡ ವಿಚಾರಿಸ್ತಾ ಇದ್ದಾರೆ. ಎಲ್ಲರನ್ನೂ ಕೂಡ ಎಲ್ಲಾ ರೀತಿಯದಲ್ಲೂ ಕೂಡ ವಿಚಾರಿಸಿ ಈಗಾಗಲೇ ಯಾವ್ಯಾವೆಲ್ಲ ಪ್ರಕರಣಗಳು ಇದರ ಮೇಲೆ ದಾಖಲಾಗಿದ್ದಾವೆ, ಒಂದು ವೇಳೆ ದಾಖಲಾಗ್ದೇನೆ ಏನಾದ್ರು ಮತ್ತೆ ಕಂಪ್ಲೇಂಟ್ ಯಾರಾದ್ರೂ ಕೊಡೋರು ಮುಂದೆ ಬಂದ್ರೆ ಅದನ್ನು ಕೂಡ ಕಂಪ್ಲೇಂಟ್ ರಿಸೀವ್ ಮಾಡ್ಕೊಳ್ಳಕ್ಕೆ ಈಗ ಪೊಲೀಸ್ ಇಲಾಖೆ ಸಿದ್ಧತೆ ಆಗಿರ್ತಕ್ಕಂಥದ್ದು. ಈ ಕಾಮುಕ ಸ್ವಾಮಿ, ಕಾವಿಗೆ ಕಳಂಕ ತಂದಿರುವಂತ ಸ್ವಾಮಿಯ ಬಗ್ಗೆ ಈಗ ಆ ಗ್ರಾಮದಲ್ಲಿ ಯಾವ ರೀತಿಯ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಜನ? ಅಂದ್ರೆ ಪೃಥ್ವಿ, ಅಲ್ಲಿಂದನೂ ಕೂಡ ಸುಮಾರು ದಿನಗಳಿಂದನೂ ಕೂಡ ಅಲ್ಲಿ ಆ ಗ್ರಾಮಸ್ಥರಿಗೆ ಒಂದು ಅನುಮಾನ ಇತ್ತು, ಬೇರೆ ಏನೋ ನಡೀತಾ ಇದೆ, ಇಲ್ಲಿ ಏನೋ ನಡೀತಾ ಇದೆ ಸಮಥಿಂಗ್ ಅನ್ನೋ ರೀತಿಯಾಗೇನೆ ಗ್ರಾಮಸ್ಥರು ಮಾತಾಡ್ತಾ ಇದ್ರು. ಆದ್ರೆ ಈ ಮಟ್ಟದ್ದೇ ಅಂದ್ರೆ ಏನು
ಹದಿಹರೆಯದ ಹೆಣ್ಮಕ್ಳನ್ನ ಈ ತರ ಬಳಸ್ಕೊಳ್ತಾ ಇದ್ದಾನೆ ಅಂತ ಹೇಳಿ ಅವ್ರಿಗೂ ಕೂಡ ಗ್ರಾಮಸ್ಥರಿಗೂ ಕೂಡ ಗೊತ್ತಿರ್ಲಿಲ್ಲ. ಈಗ ಬಟನ್ ಬಾಯಿಲು ಈ ವಿಚಾರ ಆಗಿರೋದ್ರಿಂದ ಈಗ ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ಅಥವಾ ಮತ್ತೊಮ್ಮೆ ಈ ಕಡೆ ನಾವು ಈ ಗ್ರಾಮಕ್ಕೆ ಕಾಲಿಟ್ರೆ ಬಿಟ್ಕೊಳ್ಳೋದಿಲ್ಲ ಎಂಬ ಒಂದು ನಿಟ್ಟಿನಲ್ಲಿ ಇರ್ತಕ್ಕಂಥದ್ದು. ಪೃಥ್ವಿ. ಓಕೆ, ಧನ್ಯವಾದ ವಿಠಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಲ್ಲಿದ್ದೆ ಅಪ್ಪಿ? ಕಾಲೇಜಿಗೆ. ಹಲೋ, ಹಲೋ, ಎಲ್ಲಿದ್ದೆ ಅಪ್ಪಿ? ಕಾಲೇಜಿಗೆ ರೆಡಿ ಆಯ್ತಾ ಇದ್ದೀನಿ. ವಿಡಿಯೋ ಕಾಲ್ ಮಾಡು. ಯಾಕೆ? ನಾನು ಹಾಂ, ಇದ್ದೀನಿ. ಸರಿ, ಒಂದು ವಿಡಿಯೋಸ್ ಕಳಿಸು. ಸೆಕ್ಸ್ ವಿಡಿಯೋಸ್ ಒಂದೆರಡು ಆ? ಯಾವ್ದಾದ್ರು ವಿಡಿಯೋಸ್ ಕಳಿಸ. ಯಾವುದು? ಕಳಿಸು, ಕಳಿಸ್ತದಲ್ಲ. ಬೇಗ ಕಳಿಸು. ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಈ ಕಾವ್ಯನ ಹಾಕೊಂಡು ಕಳಂಕವನ್ನ ತರ್ತಾ ಇರುವಂಥದ್ದು. ಎಷ್ಟು ಭಕ್ತಿಯಿಂದ ಜನ ಸ್ವಾಮೀಜಿಗಳನ್ನ ಪೂಜೆಯನ್ನ ಮಾಡ್ತಾರೆ, ಆದರೆ ಅಂಥ ಕಾವ್ಯಗೆ ಕಳಂಕ ತರ್ತಾ ಇದ್ದಾರೆ. ಈಗ ಆಲ್ರೆಡಿ ಈತನನ್ನ ಅರೆಸ್ಟ್ ಮಾಡಲಾಗಿದೆ. ಮೈಸೂರು ಮಹಾನಗರ ಪಾಲಿಕೆ ಮಾಜಿ ಸದಸ್ಯನ ಸೋದರನ ಹತ್ಯೆಯನ್ನ ಮಾಡಲಾಗಿದೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಅಯಾಜ್ ಪಾಷಾ ಸಹೋದರನನ್ನ ಹತ್ಯೆ ಮಾಡಲಾಗಿದೆ. ಅಯಾಜ್ ಪಾಷಾ ಅಲಿಯಾಸ್ ಪಂಡು ಸಹೋದರ ಅಕ್ಮಲ್ ಕೊಲೆ ಆಗಿರುವಾತ ಮೈಸೂರಿನ ಉದಯಗಿರಿಯ ಮಾದೇಗೌಡ ವೃತ್ತ ಸಮೀಪ ಮರ್ಡರ್ ಮಾಡಲಾಗಿದೆ. 5ಕ್ಕೂ ಹೆಚ್ಚು ಜನರಿಂದ ಅಕ್ಮಲ್ ಕೊಚ್ಚಿ ಕೊಲೆ ಮಾಡಲಾಗಿರುವಂಥದ್ದು. ಅಕ್ಮಲ್ನನ್ನ ಟಿಕೆಟ್ ತಪ್ಪಿಸಲಿಕ್ಕೆ ನಮ್ಮ ಕ್ಷೇತ್ರದಲ್ಲಿ ಪಿತೂರಿ ನಡೀತಾ ಇದೆ. ನಮ್ಮವರ ವಿರೋಧವೇ ನನಗೆ ಅನುಕೂಲ ಆಗಿದೆ. ಬೆಳಗಾವಿಯಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಟಿಕೆಟ್ ತಪ್ಪಿಸಲಿಕ್ಕೆ ನಮ್ಮ ಕ್ಷೇತ್ರದಲ್ಲಿ ಪಿತೂರಿ ನಡೀತಾ ಇದೆ. ನಮ್ಮವರ ವಿರೋಧನೇ ನನಗೆ ಅನುಕೂಲ ಆಗಿಬಿಟ್ಟಿದೆ. ಬೆಳಗಾವಿಯಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರ ಹೇಳಿಕೆ. ಗೋ ಬ್ಯಾಕ್ ಶೋಭಾ ಅಂತೆಲ್ಲ ಅಭಿಯಾನ ಶುರುವಾಗಿತ್ತು. ಶೋಭಾ ಹಟಾವೋ, ಬಿಜೆಪಿ ಬಚಾವೋ ಅಂತೆಲ್ಲ ಘೋಷಣೆಗಳು ಮೊಳಗಿದ್ವು. ಅದಕ್ಕೆ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿರೋಧ ವ್ಯಕ್ತವಾದಾಗಲೇ ನಮ್ಮ ಬಗ್ಗೆ ಮಾಹಿತಿ ಕಲೆ ಹಾಕ್ತಾರೆ, ಆಗ ನಮ್ಮ ಕೆಲಸ, ನಮ್ಮ ನಿಷ್ಠೆ ಬಗ್ಗೆ ಗೊತ್ತಾಗುತ್ತೆ ಅಂತ ಶೋಭಾ ಕರಂದ್ಲಾಜೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲ ಪ್ರಶ್ನೆಗಳಿಗೆ ಈಗ ನಾನು ಉತ್ತರ ಕೊಡಕ್ಕೆ ಹೋಗಲ್ಲ. ನನ್ನ ಮನಸ್ಸಿನ ಒಳಗೆ ಬಹಳ ಭಾವನೆಗಳಿದಾವೆ, ಹೇಳೋಕ್ಕೂ ಬಹಳ ಇದೆ. ಆದರೆ ಈಗ ನಮ್ಮ ಗುರಿ ಮೋದಿಯವರು ಮತ್ತೊಮ್ಮೆ 3ನೇ ಬಾರಿ ಪ್ರಧಾನಿಯಾಗಬೇಕು ರಾಷ್ಟ್ರಹಿತದ ಕಾರಣಕ್ಕೆ. ಲೋಕಸಭೆ ಚುನಾವಣೆ ನಂತರ ಯಾರ್ಯಾರು ವಿಧಾನಸಭಾ ಚುನಾವಣೆಯಲ್ಲಿ ಹೇಗೆ ನಡ್ಕೊಂಡ್ರು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ನನ್ನ ಹತ್ರ ಇದ್ದಾವೆ. ಲೋಕಸಭೆ ಚುನಾವಣೆ ನಂತರ ಭಾಳ ವಿಷಯಗಳು ಹೇಳೋಕ್ಕಿದೆ, ಹೇಳ್ತೀನಿ. ಈಗಲ್ಲ. ರಾಜಕಾರಣ ವೈಯಕ್ತಿಕ ನೆಲೆಯಲ್ಲಿ ಮಾಡೋದಾದರೂ ಕೂಡ ಲೋಕಸಭೆ ಚುನಾವಣೆ ನಂತರ. ಈಗ ಕೇವಲ ರಾಷ್ಟ್ರಹಿತ ಮಾತ್ರ, ಪಕ್ಷಹಿತ ಮಾತ್ರ. ರಾಷ್ಟ್ರಹಿತ ಮತ್ತು ಪಕ್ಷಹಿತದ ಕಾರಣಕ್ಕೆ ಭಾಳ ಸಂಗತಿಗಳನ್ನು ನುಂಗಿಕೊಳ್ಬೇಕಾಗತ್ತೆ. ನುಂಗ್ಕೊಂಡಿದ್ದೇವೆ. ಸಮಯ ಬಂದಾಗ, ಸಂದರ್ಭ ಬಂದಾಗ ಭಾಳ ದಿನ ಅದನ್ನು ಹೊಟ್ಟೆ ಒಳಗೆ ಇಟ್ಕೊಳಕ್ಕಾಗಲ್ಲ, ಹೇಳಲೇಬೇಕಾಗತ್ತೆ. ನಿಮ್ಗೆಲ್ಲರಿಗೆ ಗೊತ್ತಿದೆ, ಇವತ್ತು ನನ್ನ ವಿರುದ್ಧನೇ ನಡೀತಾ ಇದೆ. ಯಾವಾಗ ವಿರೋಧ ಮಾಡ್ತಾರೆ ಆವಾಗ ನಮ್ಮ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಾರೆ. ನಮ್ಮಲ್ಲಿ ನಮ್ಮವರು ವಿರೋಧ ಮಾಡಿದ ಕಾರಣಕ್ಕಾಗಿ ನಂಗೆ ಅನುಕೂಲ ಆಗಿದೆ. ಯಾಕೆಂದ್ರೆ ಇಲ್ಲಾಂದ್ರೆ ಶೋಭಾ अच्छे काम करती है, पार्टी का काम दे दो, ಸರ್ಕಾರ का काम दे दो, करती है ಅಂತ ಹೇಳ್ತಾ ಇದ್ರು. ಇವತ್ತು ಆಗಿಲ್ಲ. ಪಿತೂರಿ ಮಾಡಿದಾಗ್ಲೇ ಹೈಕಮಾಂಡ್ ಗಮನ ಕೊಡುದು. ಯಾಕೆ ಶೋಭನಿಗೆ ವಿರೋಧ ಮಾಡ್ತಾರೆ ಅಂತ ವರದಿ ತರಿಸ್ಕೊಂತಾರೆ. ಆವಾಗ ಸತ್ಯ ಗೊತ್ತೇ ಆಗುತ್ತೆ. ನಂಗೆ ಅನುಕೂಲ ಆಗುತ್ತೆ ಹೊರತು ನಾನು ಯಾವತ್ತೂ ತಪ್ಪು ಮಾಡಿಲ್ಲ ಅಂತಂದ್ರೆ ನಂಗೆ ಅನುಕೂಲ ಆಗುತ್ತೆ ಹೊರತು ನಂಗೆ ಕೆಟ್ಟದಾಗಲ್ಲ. ಅದಕ್ಕಾಗಿ ನನ್ನ ಹೈಕಮಾಂಡ್ ಮೇಲೆ ನಾನು ಆರಂಭದಲ್ಲೇ ಹೇಳಿದ್ದೀನಿ, ನನ್ನ ಹೈಕಮಾಂಡ್ ಮೇಲೆ ನಂಗೆ ವಿಶ್ವಾಸ ಇದೆ. ಕೆಲಸದ ಆಧಾರದಲ್ಲಿ ಗುರುತಿಸ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಪಾರ್ಟಿ ಕೆಲಸ ಕೊಡ್ಲಿ, ಸರ್ಕಾರ ಕೆಲಸ ಕೊಡ್ಲಿ, ಅದನ್ನ ಪ್ರಾಮಾಣಿಕವಾಗಿ ಮಾಡಿದೀವಿ ಅನ್ನುವಂಥ ವಿಶ್ವಾಸ ಇದೆ ಅಂತ ನಾನು ಹೇಳಿದೆ. ಲೋಕಸಭಾ ಚುನಾವಣೆಗೆ ಬಿಜೆಪಿ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಚುನಾವಣಾ ಪ್ರಚಾರದ LED ವಾಹನಗಳಿಗೆ ಚಾಲನೆಯನ್ನ ಕೊಡಲಾಗಿದೆ. ಮಲ್ಲೇಶ್ವರಂನ ಬಾಬುರಾವ್ ದೇಶಪಾಂಡೆ ಭವನದಲ್ಲಿ ಚಾಲನೆಯನ್ನ ಕೊಡಲಾಗಿರುವಂತದ್ದು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹಾಗೂ ಪ್ರತಿಪಕ್ಷ ನಾಯಕ R ಅಶೋಕ್ ಚಾಲನೆಯನ್ನ ಕೊಟ್ಟಿರುವಂತದ್ದು. ವಿಕಸಿತ ಭಾರತದ ಸಂಕಲ್ಪ ಕುರಿತು ಪ್ರಣಾಳಿಕೆಯ ಸಲಹಾ ಪತ್ರಕ್ಕೂ ಚಾಲನೆಯನ್ನ ಕೊಡಲಾಗಿದೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಗುಡುಗಿರುವಂತದ್ದು ಬಿಜೆಪಿ ನಾಯಕರು. ರಾಜ್ಯದಲ್ಲಿ ಎಲ್ಲಾ ಅಭ್ಯರ್ಥಿ ಬಗ್ಗೆಯೂ ಕೂಡ ವರಿಷ್ಠರು ಅವಲೋಕಿಸಿದ್ದಾರೆ. ಇವತ್ತು ಅಥವಾ ನಾಳೆಯ ಒಳಗಾಗಿ ಅಭ್ಯರ್ಥಿ ಆಯ್ಕೆ ಅಂತಿಮಗೊಳ್ಳುತ್ತದೆ ಅಂತ ಹೇಳಿರುವಂತದ್ದು. ಅತ್ಯುತ್ತಮ ಫಲಿತಾಂಶದ ಇತಿಹಾಸವನ್ನ ಬಿಜೆಪಿ ನಿರ್ಮಿಸಲಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿದರು.
ಒಂದು ಸ್ವಲ್ಪ ನಮ್ಮ ಕಾರ್ಯಕರ್ತರನ್ನ ಇದು ಮಾಡಿ. ಕರ್ನಾಟಕ ರಾಜ್ಯದಲ್ಲಿ ಈಗ ಇರ್ತಕ್ಕಂಥ ವಾತಾವರಣನ ಗಮನಿಸಿದ್ರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ವಾತಾವರಣ ಇವತ್ತು ಭಾರತೀಯ ಜನತಾ ಪಾರ್ಟಿ ಪರವಾಗಿದೆ, ನರೇಂದ್ರ ಮೋದಿಜಿಯವರ ಪರವಾಗಿದೆ. ನಾವೆಲ್ಲ 88 ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳ ಒಂದು ಆಯ್ಕೆಯ ಪ್ರಕ್ರಿಯೆ ಇನ್ನೂ ಕೂಡ ನಡೀತಾ ಇದೆ. ಹಾಗಾಗಿ ನಮ್ಮ ಕೇಂದ್ರದ ವರಿಷ್ಠರು ಸಹ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಬಹಳ ಗಂಭೀರವಾಗಿ ಚಿಂತನೆ ನಡೆಸಿದ್ದಾರೆ. ಇವತ್ತು ನಾಳೆ ಒಳಗೆ ಎಲ್ಲವೂ ಕೂಡ ಅಂತಿಮ ಆಗ್ತದೆ. ನನಗೆ ರಾಜ್ಯದ ಅಧ್ಯಕ್ಷನಾಗಿ ನಾನು ಹೇಳೋದು, ಕೈ ಕೆಸರಾದರೆ ಬಾಯಿ ಮೊಸರಾಗ್ತದೆ. ನಾವೆಲ್ಲ ಕಷ್ಟ ಬೀಳಬೇಕು, ಬೆವರು ಸುರಿಸಬೇಕು. ಅದು ಬೇಸಿಗೆ ಬೇರೆ ಇದೆ, ಅದರಲ್ಲಿ ಈ ಹಾಳಾದ ಕಾಂಗ್ರೆಸ್ ಅವರು ನೀರಿನ ಬರ ಬೇರೆ ಬಂದಿದೆ. ಇವ್ರು ಕಾಲಿಟ್ಟಾಗೆಲ್ಲ ಏನು ಬರ ಬರ ಬರ. ಹಿಂದೆ ಸಿದ್ದರಾಮಯ್ಯ 5 ವರ್ಷ ಇದ್ರು, 2013, ಅವಾಗೂ ಬರ. ನೀವು ತೆಗೆದು ನೋಡಿ, 4 ವರ್ಷ ಬರ. ಅವಾಗ ಈಗೂ ಬರ. ಕುಡಿಯೋ ನೀರಿಲ್ಲ. ಕುಡಿಯೋ ನೀರು ಯಾಕಿಲ್ಲ? ಕಾವೇರಿಯಲ್ಲಿ ನೀರು ಇತ್ತು. ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ಗೋಸ್ಕರ ಪೈಪೋಟಿ ನಡೀತಾ ಇದೆ. ಟಿಕೆಟ್ ನನಗೆ ಬೇಕು ಅಂತ ಮಾಜಿ ಸಚಿವ ಬಿಸಿ ಪಾಟೀಲ್ ಅವರು ಪಟ್ಟನೆ ಹಿಡಿದಿದ್ದಾರೆ. ಬೊಮ್ಮಾಯಿ ಈಗಾಗಲೇ ಸಿಎಂ ಆಗಿದ್ದಾರೆ, ಈಗ ನನಗೆ ಟಿಕೆಟ್ ಬೇಕು ಅಂತ ಕೇಳಿದ್ದಾರೆ ಬಿಸಿ ಪಾಟೀಲ್. ಕಾಂತೇಶ್ಗೆ ಟಿಕೆಟ್ ಕೊಡ್ಲಿಕ್ಕೆ ಬಿಸಿ ಪಾಟೀಲ್ ಅವರು ಈ ಹಿಂದೆನೂ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು, ಮತ್ತೊಮ್ಮೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಹಿರೇಕೆರೂರಿನಲ್ಲಿ ಮಾಜಿ ಸಚಿವ ಬಿಸಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು, ನಮಗೆ ಎದುರಿಸೋದು ಬೆದರಿಸೋದು ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಕೌರವ. ಸೈಲೆಂಟ್ ಇದೀನಿ ಅಂದ್ರೆ ಅದು ನಮ್ಮ ದೌರ್ಬಲ್ಯ ಅಂತ ಭಾವಿಸಬಾರ್ದು ಅಂತ ಬಿಸಿ ಪಾಟೀಲ್ ಹೇಳಿದ್ದಾರೆ. ಈಗ ನಿಮ್ಮ ಅಭಿಪ್ರಾಯ ಏನು ಸರ್? ತಾವು ಕೂಡ ನನ್ನ ಅಭಿಪ್ರಾಯ, ನನಗೆ ಟಿಕೆಟ್ ಕೊಡಬೇಕು. ಸರ್, ನನಗೆ ಟಿಕೆಟ್ ಕೊಡಬೇಕು. ನಾವು ಭಾರತೀಯ ಜನತಾ ಪಕ್ಷದ ಸಲುವಾಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಂದು 4 ವರ್ಷಗಳ ಕಾಲ ಭಾರತೀಯ ಜನತಾ ಪಕ್ಷ ಆಡಳಿತ ಮಾಡಲಿಕ್ಕೆ ನಾವು ತ್ಯಾಗ ಮಾಡಿ ಬಂದಂಥವ್ರು. ಇವತ್ತು ಮನೆಯಲ್ಲಿ ಕೂತ್ಕೊಂಡಿದ್ದೀವಿ. ಈಗ ನಮಗೆ ಟಿಕೆಟ್ ಕೊಡಬೇಕು ಹೊರತು ಬೇರೆಯವ್ರಿಗೆ ಕೊಟ್ಟರೆ ಸರಿಯಲ್ಲ, ನಮಗೆ ಕೊಡಬೇಕು ಅಂತೇಳಿ ನಾನು ಪಕ್ಷದ ವರಿಷ್ಠರಲ್ಲಿ ವಿನಂತಿ ಮಾಡ್ತೇನೆ. ಮತ್ತು ನಮಗೆ ಹೆದರ್ಸೋದು ಬೆದರಿಸೋದು ಗೊತ್ತಿಲ್ಲ. ಹಾಗಂತ ನಾವು ಸೈಲೆಂಟಾಗಿ ನಾವೀಗ ಕೇಳಿದ್ದೀವಿ, ಕೊಟ್ಟರೆ ನಿಲ್ತೀವಿ ಅಂತ ಹೇಳ್ಕೊಂಡು ಹೋಗುತ್ತೀವಿ ಅಂತ ಏನು ಹೇಳ್ತಾ ಇದ್ದೀವಿ, ಅದು ನಮ್ಮ ದೌರ್ಬಲ್ಯ ಅಂತ ಭಾವಿಸಬಾರ್ದು. ಅದು ನಮ್ಮ ದೌರ್ಬಲ್ಯ ಅಲ್ಲ, ಪಕ್ಷದ ಶಿಸ್ತಿನ ಸಿಪಾಯಿಗೆ ಹೇಳ್ತೀವಿ. ಬಸವರಾಜ ಬೊಮ್ಮಾಯಿ ಅವರು ಈಗಾಗಲೇ ಮುಖ್ಯಮಂತ್ರಿಗಳಾಗಿದ್ದಾರೆ, ಈಗಾಗಲೇ ಶಾಸಕರಾಗಿದ್ದಾರೆ. ಈಗ ನಾನು ಈ ಬಾರಿ ಸೋತಿದ್ದೇನೆ, ಹಾಗಾಗಿ ನನಗೆ ಕೊಡಬೇಕು ಅನ್ನೋದು ನನ್ನ ವಾದ ಮತ್ತು ಮಂಡನೆ. ವಿಜಯಪುರ ಲೋಕಸಭಾ ಕಾಂಗ್ರೆಸ್ ಟಿಕೆಟ್ ರಾಜು ಅಲಗೂರು ಅವರಿಗೆ ನೀಡಲಾಗಿದೆ. ನ್ಯೂಸ್ 18 ಜೊತೆ ಅವರು ಮಾತನಾಡಿದ್ದಾರೆ. ಹೈಕಮಾಂಡ್ಗೆ ಧನ್ಯವಾದವನ್ನ ಹೇಳಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆಲುವು ಸಾಧಿಸುವ ವಿಶ್ವಾಸವಿದೆ ನನಗೆ. ರಾಜ್ಯದ ಗ್ಯಾರಂಟಿ ಯೋಜನೆಗಳು ನಮ್ಮ ಕೈ ಹಿಡಿಯಲಿದೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ರಾಜು ಅಲಗೂರು ಅವರನ್ನ ನಮ್ಮ ಪ್ರತಿನಿಧಿ ಗುರುರಾಜ್ ಅವರು ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನು ಹೇಳಿದ್ರು ರಾಜು ಅಲಗೂರು ಅವರು ನೋಡೋಣ. ರಾಜ್ಯದ ಕಾಂಗ್ರೆಸ್ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿರುವಂಥದ್ದು, ಅದರಲ್ಲೂ ವಿಜಯಪುರದ ಅಭ್ಯರ್ಥಿಯಾಗಿ ರಾಜು ಅಲಗೂರು ಇದ್ದಾರೆ. ಅವ್ರನ್ನ ಮಾತಾಡ್ಸ್ಕೊಂಡು ಕೇಳೋಣ. ಸರ್, ಈಗ ಟಿಕೆಟ್ ಅಂತೂ ಮೊದಲು ಘೋಷಣೆ ಆಯ್ತಂದ್ರೆ? ಹೌದು, ಮೊದಲು ಘೋಷಣೆ ಆಗಿದ್ದಕ್ಕೆ ಈ ಟಿಕೆಟನ್ನು ನನಗೆ ಸಿಗಲಿಕ್ಕೆ ಪ್ರಭಾವ ಬೀರಿರ್ತಕ್ಕಂಥ ನಮ್ಮ ಎಲ್ಲ ಜಿಲ್ಲಾ ನಾಯಕರಿಗೂ, ವಿಶೇಷವಾಗಿ ಎಂ ಬಿ ಪಾಟೀಲ್ರಿಗೂ, ಸುಮಂತ್ ಪಾಟೀಲ್ರಿಗೂ, ಯಶವಂತರಾಯ್, ನಾಡಗೌಡ ಸಾಹೇಬ್ರಿಗೂ ಮತ್ತು ಎಲ್ಲ MLAಗಳಿಗೂ ಕೂಡ ನಿಮ್ಮ ಮುಖಾಂತರ ಕೃತಜ್ಞತೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಹುಶಃ ಕಳೆದ ಒಂದು 25 ವರ್ಷದಿಂದ ನಾವು ಅಧಿಕಾರದಿಂದ ಪಾರ್ಲಿಮೆಂಟಿಗೆ ವಂಚಿತರಾಗಿದ್ದೀವಿ. ಆದರೆ ಈ ಸಲ ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಗೆಲ್ತೇವೆ ಅಂತಕ್ಕಂಥ ವಾತಾವರಣ ಕಾಂಗ್ರೆಸ್ ಪರವಾಗಿ ಜಿಲ್ಲಾದ್ಯಂತ ಇದೆ. ಒಂದು ಕಾರಣ ಸಿದ್ದರಾಮಯ್ಯವರು ಕೊಟ್ಟಿರ್ತಕ್ಕಂಥ ಅನೇಕ ಯೋಜನೆಗಳು, ಜೊತೆಗೆ 5 ಗ್ಯಾರಂಟಿಗಳು. ಆಮೇಲೆ ಕಳೆದ 3 ಅವಧಿಯಲ್ಲಿ ಈಗಿನ ಸಂಸತ್ ಸದಸ್ಯರು ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿಣಾಮಕಾರಿ ಮತ್ತು ಗುರುತಿಸಲ್ಪಡ್ತಕ್ಕಂಥ ಕೆಲಸಗಳನ್ನು ಮಾಡಿಲ್ಲ. ಇವತ್ತು ನಾನು ಮೊನ್ನೆ ಗ್ಯಾರಂಟಿ ಸಭೆಗಳನ್ನು ಜಿಲ್ಲೆಯಾದ್ಯಂತ ಮಾಡಿದ್ದೇನೆ. ಇಲ್ಲಿ ಸುಮಾರು 20 ಲಕ್ಷ ಮತದಾರರಲ್ಲಿ ಕನಿಷ್ಠ ಮಟ್ಟಿಗೆ ನಾನು ತಿಳಿದಂತೆ ಒಂದು 12ರಿಂದ 13 ಲಕ್ಷದ ಮತದಾರರು ಈ ಯೋಜನೆಯ ಲಾಭವನ್ನು ಪಡ್ಕೊಂಡಿದ್ದಾರೆ. ಆಮೇಲೆ ಕೂಡ ನನ್ನ ವೈಯಕ್ತಿಕವಾಗಿ ನಾನು ಕೂಡ ಯಾರಿಗೂ ಕೂಡ ಕೆಟ್ಟ ಮಾಡಿರ್ತಕ್ಕಂಥ ಉದಾಹರಣೆಗಳಿಲ್ಲ. ನನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ರಾಜಕಾರಣವನ್ನು ಮಾಡಿದ್ದೇನೆ. ಪ್ರತಿಯೊಬ್ಬರು ಕೂಡ ಪ್ರೀತಿಸುವಂತೆ ನಾನು ನಡ್ಕೊಂಡಿದ್ದೇನೆ. ನನಗೆ ವೈಯಕ್ತಿಕವಾಗಿ ಯಾರೂ ಕೂಡ ವೈರಿಗಳಿಲ್ಲ. ಹೀಗಾಗಿ ಪಕ್ಷಾತೀತವಾಗಿ ನನಗೆ ಜನ ಮತ ಹಾಕ್ತಾರೆ ಅನ್ನತಕ್ಕ ನಂಬಿಕೆ ಕೂಡ ಇದೆ. ಈ ಟಿಕೆಟ್ ಪಡೀಲಿಕ್ಕೆ ಯುನಾನಿಮಸ್ ಆಗಿ ಎಲ್ಲ ಯಾರೂ ಜನ ಶಾಸಕರು
ಅಭ್ಯರ್ಥಿಗಳು ಎಲ್ಲ ಕೂಡ ನನ್ನನ್ನು ಬೆಂಬಲಿಸಿದ ಕಾರಣಕ್ಕಾಗಿಯೇ ಇವತ್ತು ಮೊದಲನೇ ಪಟ್ಟಿಯಲ್ಲಿ ನನಗೆ ಟಿಕೆಟ್ ಸಿಕ್ಕಿದೆ. ಇದಿಷ್ಟು ವಿಜಯಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ರಾಜು ಅವರ ಮಾತಾಗಿರುವಂಥದ್ದು. ಗುರುರಾಜ್, ನ್ಯೂಸ್ 18 ಕನ್ನಡ, ವಿಜಯಪುರ. ಸೀಟು ಹಂಚಿಕೆ ಸಂಬಂಧ ನಾಳೆ ದಿಲ್ಲಿಗೆ ಹೋಗಲಿದ್ದೇನೆ. ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಬಾರಿ ರಾಜ್ಯದಲ್ಲಿ ಬಿಜೆಪಿ 25ಕ್ಕೂ ಹೆಚ್ಚಿನ ಸ್ಥಾನವನ್ನ ಗೆಲ್ಲಲಿದೆ ಅಂತ ಹೇಳಿದ್ರು. ಹಾಗೆ ಗೀತಾ ಶಿವರಾಜ್ ಕುಮಾರ್ ಶಿವಮೊಗ್ಗ ಕ್ಷೇತ್ರದಿಂದ ಸ್ಪರ್ಧೆಯ ವಿಚಾರ ಒಳ್ಳೆಯದು, ಯಾರಾದ್ರೂ ಒಬ್ರು ಸ್ಪರ್ಧಿಸಬೇಕಲ್ವಾ ಅಂತ ಯಡಿಯೂರಪ್ಪನವರು ಹೇಳಿದ್ರು. ದೆಹಲಿಗೆ ಹೋಗ್ತಾ ಇದ್ದೇನೆ. ಸಾಯಂಕಾಲ ಚುನಾವಣಾ ಸಮಿತಿ ಮೀಟಿಂಗ್ ಇದೆ, ಅದರಲ್ಲಿ ಪ್ರಧಾನಿಯವರು ಭಾಗವಹಿಸ್ತಾರೆ. ಮೊನ್ನೆ ಅಮಿತ್ ಶಾ ಜೊತೆ ನಡ್ಡಾ ಜೊತೆ ಒಂದು ಸುತ್ತು ಮಾತುಕತೆ ಆಗಿದೆ. ನಾಳೆ ಬಹುತೇಕ ಸ್ಪಷ್ಟ ಒಂದು ಚಿತ್ರ ಸಿಗಬಹುದು. ಅದಕ್ಕಾಗಿ ನಾಳೆ ನಾನು ಡೆಲ್ಲಿಗೆ ಹೋಗ್ತೇನೆ. ಸರ್, ಮಂಡ್ಯ ಸೇರಿದಂತೆ ಬೇರೆ ಹಂಚಿಕೆ ಸರ್, ಮಂಡ್ಯ ಸೇರಿದಂತೆ ಬೇರೆ ಕ್ಷೇತ್ರಗಳ ಹಂಚಿಕೆ JDSನೊಂದಿಗೆ ಅಲ್ಲ, ಯಾರ್ಯಾವುದನ್ನು JDS ಕೊಡ್ತಾರೆ ಅನ್ನೋದು ಸ್ಪಷ್ಟ ಇಲ್ಲ. ನಾಳೆ ಹೋದ್ಮೇಲೆ ಗೊತ್ತಾಗುತ್ತೆ ಯಾವ್ದು ಕೊಡ್ತಾರೆ, ಯಾವ್ದು ಕೊಡಲ್ಲ. ಸರ್, ಕಾಂಗ್ರೆಸ್ಸಿಂದ ಗೀತಾ ಶಿವರಾಜ್ ಕುಮಾರ್ ಇಲ್ಲಿ ಸ್ಪರ್ಧೆ. ಸಂತೋಷ, ಯಾರಾದರೂ ಒಬ್ಬರು ಸ್ಪರ್ಧೆ ಮಾಡಲೇಬೇಕಲ್ಲ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಕೇಸ್ಗೆ ಸಂಬಂಧಪಟ್ಟಂತೆ ಬಾಂಬರ್ನನ್ನ ಹುಡುಕಲಾಗ್ತಾ ಇದೆ. ಬಳ್ಳಾರಿಯಲ್ಲಿ ಮುಂದುವರೆದಿರುವಂಥದ್ದು NIA ಅಧಿಕಾರಿಗಳ ತನಿಖೆ. ಓರ್ವ ಆಟೋ ಚಾಲಕನನ್ನ ವಿಚಾರಣೆ ಮಾಡಿದ್ದಾರೆ NIA ಅಧಿಕಾರಿಗಳು. ಬಸ್ ನಿಲ್ದಾಣದಿಂದ ಹೊರಬಂದಂತ ಶಂಕಿತ ಆಟೋದಲ್ಲಿ ಸಂಚಾರವನ್ನು ಮಾಡಿದ್ದ ಆಟೋ ಚಾಲಕನ ವಿಚಾರಣೆಗೆ ಒಳಪಡಿಸಿರುವಂಥದ್ದು ರಾಷ್ಟ್ರೀಯ ತನಿಖಾ ದಳ. ಹೊಸಪೇಟೆ, ಕೂಡ್ಲಿಗಿ ನಿಲ್ದಾಣಗಳ ಬಳಿ CCTVಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಕಲಬುರಗಿಯಲ್ಲೂ ಕೂಡ NIA ತಂಡದಿಂದ ಪರಿಶೀಲನೆ ಮಾಡಲಾಗ್ತಾ ಇದೆ. ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣದಲ್ಲೂ ಕೂಡ ಶೋಧವನ್ನು ಮಾಡಲಾಗ್ತಾ ಇದೆ. ಮಂಗಳೂರು ಸೇರಿದಂತೆ ಕರಾವಳಿ ಭಾಗದಲ್ಲೂ ಕೂಡ ಶೋಧವನ್ನ ಮುಂದುವರಿಸಲಾಗಿದೆ. ಎಲ್ಲಿ ಹೋಗಿದ್ದಾನೆ ಅನ್ನುವಂಥದ್ರ ಬಗ್ಗೆ ಜಾಡನ್ನು ಹತ್ತಿ ಹೊರಟಿರುವಂಥ NIA ಅಧಿಕಾರಿಗಳು ಸಾಕಷ್ಟು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಯಾವ್ಯಾವ ಸುಳಿವು ಸಿಗುತ್ತೆ, ಎಲ್ಲ ಸುಳಿವಿನ ಆಧಾರದ ಮೇಲೆ ತನಿಖೆಯನ್ನ ಮಾಡಲಾಗ್ತಾ ಇದೆ.